ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರುವಂತೆ 9 ಗ್ರಹಗಳಿವೆ. ಆ 9 ಗ್ರಹಗಳು ಸಂಚಾರ ಮಾಡ್ತವೆ. ಆದರೆ ಗುರು ಮಾತ್ರ ಸಂಚಾರ ಮಾಡಿದ್ರೆ ಎಲ್ಲಿಲ್ಲದ ಸುದ್ದಿ ಮಾಡುತ್ತೆ, ಹಾಗೆ ಪ್ರಚಲಿತವಾಗಿದೆ ಕೂಡ. ಹಾಗಾದ್ರೆ ಒಂದು ಗುರುವಿನ ಸಂಚಾರ ಆದರೆ ಆಗುವ ಫಲಗಳೇನು, ಪ್ರಭಾವಗಳೇನು, ಯಾವ್ಯಾವ ರಾಶಿಗೆ ಕಷ್ಟ ನಷ್ಟಗಳಿವೆ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಈಗಾಗಲೇ ಹೇಳಿದಂತೆ 9 ಗ್ರಹಗಳಿದ್ದಾವೆ, ಅವು ಸಂಚಾರನೂ ಕೂಡ ಮಾಡ್ತವೆ. ಆದರೆ ಗುರು ಸಂಚಾರ ಅಥವಾ ಗುರು ಪ್ರವೇಶ ಮತ್ಯಾವುದೋ ರಾಶಿಗೆ ಪ್ರವೇಶ ಅನ್ಬೇಕಾದ್ರೆ ಭಾರಿ ಪ್ರಚಲಿತ ಸುದ್ದಿ ಮಾಡುತ್ತೆ. ಯಾಕೆ ಗುರುವಿಗೆ ಇಷ್ಟೊಂದು ಮಹತ್ವ ಅಂತ? ಪ್ರತಿಯೊಬ್ಬ ಮನುಷ್ಯನೂ ಒಳ್ಳೇದಾಗಬೇಕಂತಲೇ ಬಯಸೋದು. ಹೌದು. ಪ್ರತಿಯೊಬ್ಬ ಮನುಷ್ಯನಿಗೂ ಸುಖ ಸಂತೋಷಗಳು ಸಿಗಬೇಕು ಅಂತ ದೇವ್ರ ಹತ್ರ ಯಾವತ್ತು ನನಗೊಂದು ಈ ವರ್ಷ ಒಂದು ಕಷ್ಟ ಕೊಡು ಅಂತ ಯಾರು ಕೇಳೋದಿದೆಯಾ? ಯಾರೂ ಕೇಳೋದಿಲ್ಲ. ಎಲ್ಲರೂ ಸಮೇತ ಸಂತೋಷ, ಅಧಿಕಾರ ಮತ್ತು ಉನ್ನತವಾದಂಥ ಸ್ಥಿತಿಗತಿಗಳನ್ನು ಕೇಳ್ತಕ್ಕಂಥದ್ದು. ಅದರೊಳಗೂ ಉನ್ನತವಾದಂಥ ಸ್ಥಿತಿಗತಿಗಳನ್ನು ಅನುಗ್ರಹಕಾರಕನಾಗಿರ್ತಕ್ಕಂತಹ ನವಗ್ರಹಗಳಲ್ಲಿರ್ತಕ್ಕಂಥ ಅನುಗ್ರಹಕಾರಕ ಗ್ರಹ ಅಂತಂದರೆ ಗುರುಗ್ರಹವೇ. ಎಲ್ಲಾದರೂ ಆಪತ್ಕಾಲದಲ್ಲಿ ಅಥವಾ ಅಶುಭಕಾರಕನಾಗಿರ್ತಕ್ಕಂಥ ಗ್ರಹವನ್ನು ಈ ಗುರುಗ್ರಹ ವೀಕ್ಷಣೆ ಮಾಡಿದರೆ ಎಷ್ಟೋ ಅಶುಭಗಳು ಕಡಿಮೆ ಆಗ್ತವೆ ಅಂತ ಒಂದು ಪ್ರತೀತಿ ಇದೆ. ಹಾಗಿರಬೇಕಾದ್ರೆ ಗುರುವಿಗೆ ಮಹತ್ವವಾದಂಥ ಸ್ಥಾನಮಾನವನ್ನು ಜ್ಯೋತಿಷ್ಯ ಶಾಸ್ತ್ರ ಕೊಟ್ಟಿದೆ. ನಾವು ಕೇವಲ ಜ್ಯೋತಿಷ್ಯವನ್ನು ಏನೋ ಒಂದು ಫಲ ಜ್ಯೋತಿಷ್ಯವಾಗಿಯೇ ಒಂದು ಆಧಾರವಾಗಿ ನೋಡೋದಲ್ಲ. ವೈಜ್ಞಾನಿಕ ಆಧಾರವಾಗಿ ನೋಡಿದಾಗ ನಭೋಮಂಡಲದಲ್ಲಿ ಗುರುಗ್ರಹಕ್ಕೆ ವಿಶಿಷ್ಟ ಸ್ಥಾನಮಾನವನ್ನು ವಿಜ್ಞಾನಿಗಳು ಸಮೇತ ಕೊಟ್ಟಿದ್ದಾರೆ. ಇದೇ ವಿಜ್ಞಾನವನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಖಗೋಳ ವಿಜ್ಞಾನವಾಗಿ ನಮ್ಮ ಭಾರತದಲ್ಲೂ ಸಮೇತ ಅದನ್ನು ಹೇಳಲ್ಪಟ್ಟಿದೆ. ಎಷ್ಟು ಕರಾರುವಕ್ಕಾಗಿ ಅದರ ವಿಸ್ತೀರ್ಣವನ್ನು, ಪರಿಧಿಯನ್ನು, ಜೊತೆಯಲ್ಲಿ ವ್ಯಾಸವನ್ನು, ಸೂರ್ಯನಿಂದ ಎಷ್ಟು ದೂರ ಇದೆ ಅನ್ನುವಂಥದ್ದನ್ನು, ಅಲ್ಲಿಂದ ಈ ಭೂಮಿಗೆ ಹೇಗೆ ಪ್ರಭಾವಗಳು ಬೀರುತ್ತೆ ಅನ್ನೋದನ್ನು ಪರಿಗಣಿಸಲ್ಪಟ್ಟು ಅದನ್ನು ಫಲಜ್ಯೋತಿಷ್ಯವಾಗಿ ನಂತರ ಬಂತು. ಆ ಫಲಜ್ಯೋತಿಷ್ಯಗಳಲ್ಲಿ ಬೇಕಾದಷ್ಟು ಊಹಾಪೋಹಗಳು ಸೇರಲ್ಪಟ್ಟು ಜನರಿಗೆ ದಿಗ್ಭ್ರಮೆ ಆಗೋ ಮಟ್ಟಕ್ಕೆ ಬಂದಿದೆ. ಆದರೆ ಈ ಸಂತೋಷ ಸೂತ್ರದಲ್ಲಿ ಮೊದಲೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ಹೇಳಿದಾಗ ಈ ಗ್ರಹ ಒಂದು ಸ್ಥಾನ ಪಲ್ಲಟ ಅಥವಾ ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸಂಚರಿಸ್ತಾ ಇದೆ, ರಾಶಿಗೆ ಸಂಚರಿಸ್ತಾ ಇದೆ ಅನ್ನುವಾಗ ಏನೇನು ಆಗ್ಬೋದು ಅನ್ನುವಂಥ ಆತಂಕಗಳ ಒಂದು ನಿವಾರಣೆಗೋಸ್ಕರವಾಗಿ ಕೆಲವೊಂದು ಸೂತ್ರಗಳನ್ನು ನಾವು ಕೊಡಬೇಕು ಅನ್ನುವಂಥದ್ದು ಈ ಸಂತೋಷ ಸೂತ್ರದ ಕಾರ್ಯಕ್ರಮ. ಅದರೊಳಗೂ ಸಹ ಹೇಗೆ ಈ ಗ್ರಹ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ ಇಟ್ಕೊಳ್ಳೋಣ. ನಭೋಮಂಡಲದಲ್ಲಿರ್ತಕ್ಕಂತಹ ಎಷ್ಟೋ ಗ್ರಹಗಳ ಮಧ್ಯದಲ್ಲಿ ಗುರುಗ್ರಹವೇ ನಮಗೆ ಅತಿಯಾದಂತಹ ಒಂದು ಪ್ರಭಾವವನ್ನು ಬೀರುತ್ತೆ ಅಂತಂದರೆ ಅದು ಸಾಧ್ಯ ಇದೆ ಅಂತ ಒಂದು. ಅಷ್ಟು ದೂರದ ಗ್ರಹಗಳು ಈ ಭೂಮಿಯಲ್ಲಿರ್ತಕ್ಕಂಥ ಮನುಷ್ಯರ ಮೇಲೆ ಅದೇನು ಕೆಲಸ ಮಾಡುತ್ತೆ ಅನ್ನೋದೊಂದು ಬಹಳ ಒಂದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ನೋಡಿ. ಒಂದು ಉದಾಹರಣೆಗೆ, ಸೂರ್ಯನ ಬೆಳಕಿಲ್ಲದೆ ಈ ಭೂಮಿ ಬದುಕೋದೇ ಇಲ್ಲ. ಈ ಗ್ರಹಗಳಿಗಿಂತ ದೂರ ಅಲ್ಲಿ ಇದೆ ಅಲ್ವಾ, ಸೌರಮಂಡಲದಲ್ಲಿ ಪ್ರಮುಖ ಸ್ಥಾನವನ್ನು ಸೂರ್ಯನಿಗೆ ಕೊಟ್ಟಿದ್ರು ಸಮೇತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನೂ ಒಬ್ಬ ಪ್ರಭಾವಿ ಗ್ರಹ ಅಂತ ಕರೆದ್ವಿ, ನಕ್ಷತ್ರ ಅಂತ ಕರೆದಿಲ್ಲ. ನವಗ್ರಹಗಳಲ್ಲಿ ಸೂರ್ಯನೂ ಸಹ ಪ್ರಭಾವಿ ಗ್ರಹ. ನವಗ್ರಹ ಮಂಡಲದಲ್ಲಿ ಸೂರ್ಯ ನಕ್ಷತ್ರ, ಹೌದು, ಮುಖ್ಯವಾಗಿರ್ತಕ್ಕಂಥವನು. ಅಂತಹ ಪ್ರಭಾವವಾಗಿರ್ತಕ್ಕಂಥ ಉಗಿಯನ್ನು ಹೊಂದಿರತಕ್ಕಂತಹ ಪ್ರಚಂಡವಾಗಿರ್ತಕ್ಕಂಥ ಮಾರ್ಥಾಂಡನಾಗಿರ್ತಕ್ಕಂತಹ ಒಂದು ಬೆಂಕಿಯ ಚಂಡೆ ಸೂರ್ಯ. ಆದ್ದರಿಂದ ಮಿನುಗೋದ್ರಿಂದ ನಕ್ಷತ್ರ ಅಂತಲೂ ಸಮೇತ ವಿಜ್ಞಾನಿಗಳು ಕರೆಯಲ್ಪಟ್ಟರು. ಸರಿ, ಇದು ಒಂದು ಭಾಗ. ಆದರೆ ಸೂರ್ಯನಿಂದ ಎಷ್ಟೋ ಆ ಕಿರಣಗಳ ಶಕ್ತಿಯಿಂದ, ಆ ಬೆಳಕಿನ ಶಕ್ತಿಯಿಂದ ಜೀವರಾಶಿಗಳು ಬದುಕ್ತಾ ಇರೋದಂತೂ ಸತ್ಯ ತಾನೆ. ಒಂದು ದಿನ ಸೂರ್ಯ ಇಲ್ದಿದ್ರೆ ಈ ಭೂಮಿ ನಡೆಯೋದಿಲ್ಲ. ಹಾಗಿದ್ರೆ ಚಂದ್ರನಿಂದಲೂ ಸಮೇತ ಈ ಭೂಮಿಗೆ ಸಂಬಂಧಗಳಿದೆ. ಚಂದ್ರನ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೇ ಈ ಸಮುದ್ರಗಳು ಭರತ ಇಳಿತಗಳು ಆಗ್ತಕ್ಕಂಥದ್ದಕ್ಕೆ ವೈಜ್ಞಾನಿಕವಾಗಿ ಒಪ್ಕೊಂಡಿದ್ದೀವಿ. ಅಷ್ಟೇಕೆ ಒಂದು ಹೂವು ಅರಳಬೇಕಾದ್ರೂ ಸಮೇತ ನೈದಿಲೆ ಶಶಿಯನ್ನು ಅಪೇಕ್ಷೆ ಪಡುತ್ತಂತೆ, ಶಶಿಕಿರಣಗಳನ್ನು. ಒಂದು ಕೆರೆನಲ್ಲಿ ಇರ್ತಕ್ಕಂಥ ನೀರು ಶುದ್ಧಿ ಆಗಬೇಕಾದ್ರೆ ಆ ತಿಂಗಳ ಬೆಳಕು ಬಿತ್ತು ಅಂದರೆ ಶುದ್ಧಿ ಆಗುತ್ತೆ ಅಂತೇಳಿ. ಜಲಚರಗಳಿಗೂ ಸಮೇತ ಚಂದ್ರನಿನ ಮೇಲೆ ಬಿದ್ದಿರ್ತಕ್ಕಂಥ ಈ ಕಿರಣ ಆಮೇಲೆ ಭೂಮಿ ಮೇಲೆ ಬಿದ್ದಂಥದ್ದು ಬೇಕಾದಷ್ಟು ಬದಲಾವಣೆಗಳನ್ನು ಮಾಡುತ್ತೆ ಅನ್ನೋದನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿದೆ. ಯಾವಾಗ ಸೂರ್ಯಚಂದ್ರರ ಹತ್ತಿರದ ಪ್ರಭಾವ ನಮ್ಮ ಮೇಲೆ ಆಗುತ್ತೆ ಅಂತನ್ನುವಾಗ ಇವುಗಳ ಮಧ್ಯೆ ಕೇವಲ ಭೂಮಿ ಮಾತ್ರ ಇಲ್ಲ, ಸೂರ್ಯಚಂದ್ರನ ಮಧ್ಯೆ ಬೇರೆ ಗ್ರಹಗಳು ಇವೆ. ಆ ಬೇರೆ ಗ್ರಹಗಳು ಯಾವುದು? ಬುಧ ಗ್ರಹ ಆಗಿರಲಿ, ಶುಕ್ರ ಗ್ರಹ ಆಗಿರಲಿ, ಗುರು ಗ್ರಹ ಆಗಿರಲಿ, ಶನಿ ಗ್ರಹಗಳಾಗಿರಲಿ, ಇವುಗಳೂ ಸಮೇತ ತನ್ನದೇ ಆದಂತಹ
ಪ್ರಭಾವಗಳನ್ನು, ವಿದ್ಯುತ್ ಕಾಂತಿಗಳನ್ನು ಅಥವಾ ಆಯಸ್ಕಾಂತೀಯ ಗುಣಗಳನ್ನು ತನ್ನ ಪಕ್ಕದ ಗ್ರಹಗಳಿಗೆ ಬಿಡುತ್ತೆ. ಇಷ್ಟೂ ಪ್ರಭಾವಗಳನ್ನು ಎಳ್ಕೊಳ್ಬಹುದಾದಂಥ ಒಂದು ಗ್ರಹ ಅಥವಾ ಒಂದು ಪ್ಲಾನೆಟ್ ಅಥವಾ ಏನೋ ಒಂದು ಕರೆದ್ರೆ ಅದು ಯಾವುದು ಅಂದರೆ ಭೂಮಿ. ಭೂಮಿಗೆ ಇಷ್ಟು ಗ್ರಹಗಳ ಒಂದೊಂದು ರೀತಿಯಾದಂಥ ಒಂದು ಸೂರ್ಯನ ಪ್ರಭಾವ ಜಾಸ್ತಿ ಇರ್ಬೋದು, ಚಂದ್ರನ ಸ್ವಲ್ಪ ಕಡಿಮೆ ಇರ್ಬೋದು, ಆಮೇಲೆ ಬೇರೆ ಬೇರೆದರ ಕಡಿಮೆ ಇರ್ಬೋದು. ಹೀಗಿದ್ರೂ ಈ ಗ್ರಹಗಳಲ್ಲಿ ಶನಿ ಮತ್ತು ಗುರುವಿನ ಪ್ರಭಾವವೂ ಸಹ ಬೇರೆ ಗ್ರಹಗಳ ರೀತಿಯಲ್ಲಿ ಈ ಭೂಮಿ ಮೇಲೆ ಬೀಳುತ್ತೆ. ಇದು ಹೇಗೆ ಕಂಡುಹಿಡ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಭೂಮಿಯಲ್ಲಿ ಇರಬಹುದಾದಂಥ ಮಣ್ಣೆ ಹೆಚ್ಚಿನ ಭಾಗ ಇದೆ ಅಲ್ವಾ, ಮಣ್ಣು ಹೆಚ್ಚಿನ ಭಾಗ ಇದ್ದರೂ ಜಲರಾಶಿ 75 ಭಾಗ ಇದೆ ಹೌದು ಭೂಮಿಯಲ್ಲಿ. ಈ ಜಲರಾಶಿ ಬಿಟ್ಟು ಭೂಮಿಯಲ್ಲಿ ಕಲ್ಲುಗಳಿಂದಲೇ ಆಗಿಲ್ಪಟ್ಟಿರ್ತಕ್ಕಂಥ ಮಣ್ಣಿನ ಭೂಮಿ. ಈ ಕಲ್ಲುಗಳಲ್ಲಿ ಒಂದೊಂದು ಗ್ರಹಗಳಿಂದ ಬರ್ಬೋದಂಥ ತರಂಗಗಳನ್ನು ಒಂದೊಂದು ಭಾಗ ಬಹಳಷ್ಟು ಚೆನ್ನಾಗಿ ರಿಸೆಪ್ಟಾರ್ಸ್ ಅಂತ ಕರಿತೀವಲ್ಲ. ಈಗ ನಾವೀಗ ಟಿ ವಿ ಚಾನೆಲ್ಗಳಿಂದ ಎಲ್ಲೆಲ್ಲೋ ಹೋಗಿರುತ್ತೆ, ಮನೆ ಮೇಲ್ಗಡೆ ಒಂದು ಬಾಂಡ್ಲಿ ಥರದ್ದು ಹಾಕೊಂಡಿರ್ತೀವಿ, ಅದು ಎಳ್ಕೊಳತ್ತದ. ಅದೇನು ಸುಮ್ಮನೆ ಬಾಂಡ್ಲಿ, ಸಿಮೆಂಟ್ ಕಲಸ ಬಾಂಡ್ಲಿ ಅಲ್ಲ. ಅದೇನಂತಂದ್ರೆ ಇಂತಿಂಥ ಟಿ ವಿ ಚಾನೆಲ್ಗಳ ಕಾರ್ಯಕ್ರಮಗಳಿಗೆ ಎಳ್ಕೊಳ್ತಕ್ಕ. ಆಮೇಲೆ ನೀವು ರಿಮೋಟಲ್ಲಿ ಯಾವ್ಯಾವ ಚಾನೆಲ್ಗಳನ್ನು ಹಾಕಬಹುದು. ಅದೇ ರೀತಿಯಾಗಿ ಭೂಮಿಯಲ್ಲೂ ಸಮೇತ ಒಂದೊಂದು ಆಂಟೆನಾಗಳ ರಿಸೆಪ್ಟರ್ಸ್ಗಳಿವೆ. ಇದು ಯಾವುದು ಅಂದರೆ ಈ ಪರ್ಟಿಕ್ಯುಲರ್ ಪ್ಲಾನೆಟ್ಸ್ಗಳಿಂದ, ಅಂದರೆ ಒಂದೊಂದು ಗ್ರಹಗಳಿಂದ ನೈಸರ್ಗಿಕ ತತ್ವವಾಗಿ ಆ ಪ್ರಭಾವಗಳನ್ನು ಎಳ್ಕೊಳ್ತಕ್ಕಂಥ, ಅಲೆಗಳನ್ನು ಎಳ್ಕೊಳ್ತಕ್ಕಂಥ ಶಕ್ತಿಗಳು. ಅದೇನು ಅಂತಂದರೆ ಒಂದೊಂದು ಕಲ್ಲುಗಳು, ಒಂದೊಂದು ವೃಕ್ಷಗಳು, ಒಂದೊಂದಕ್ಕೆ ಇದೊಂದು ಪ್ರಭಾವ ಇದೆ. ಉದಾಹರಣೆಗೆ ಈ ಅರಳಿ ಮರ ಏನು ಮಾಡುತ್ತೆ, ಈ ಗುರುಗ್ರಹದ ಶಕ್ತಿಯನ್ನು ಎಳ್ಕೊಳ್ಳುತ್ತೆ. ಅದೇ ರೀತಿಯಾಗಿ ವಜ್ರ ಅಂತಿದೆಯಲ್ಲ, ಅದು ಶುಕ್ರ ಗ್ರಹಗಳ ಶಕ್ತಿಯನ್ನು ಎಳ್ಕೊಳ್ಳುತ್ತೆ. ಅತ್ತಿ ಮರ ಅದು ಸಮೇತ ಶುಕ್ರ ಗ್ರಹಗಳ ಶಕ್ತಿಯನ್ನು ಹೇಳ್ಕೊಳ್ಳುತ್ತೆ. ಪಲಾಶ ಅಂತ ಕೇಳಿದ್ವಿ, ಮುತ್ತುಗದ ಮರ ಚಂದ್ರನ ಶಕ್ತಿಯನ್ನು ಬಹಳ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಹಾಗೆ ಮಾಣಿಕ್ಯ ಸೌರಶಕ್ತಿಯನ್ನು ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಗ್ರಹಗಳಿಗೂ ಮತ್ತು ಭೂಮಿಲಿರೋ ಪ್ರತಿಯೊಂದು ರಾಶಿಗಳಿಗೂ ಇರೋ ಸಂಬಂಧಗಳು ನೀಲಿ ಕಲ್ಲು ಶನಿ ಗ್ರಹದ ಪ್ರಭಾವವನ್ನು, ಬನ್ನಿ ಮರವು ಶನಿ ಗ್ರಹದ ಪ್ರಭಾವವನ್ನು ಹೀಗೆ ಹೇಳ್ಕೊಳ್ಳೋದ್ರಿಂದ ಇವೆಲ್ಲ ಇಂತಿಂಥ ವೃಕ್ಷಗಳು, ಇಂತಿಂಥ ಕಲ್ಲುಗಳು, ಇಂತಿಂಥ ನವಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹಿಂದೆನೇ ಕಂಡುಹಿಡಿದ್ರು. ಈಗಲೂ ಸಮೇತ ವಿಜ್ಞಾನ ಇದನ್ನು ಒಪ್ಕೊಳ್ಳುತ್ತೆ. ಓಕೆ ಗುರುಜಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ವೀಕ್ಷಕರೇ, ಗುರು ಹಾಗೂ ಗುರು ಗ್ರಹ ಏನಿದೆ ಅದಕ್ಕೂ ಭೂಮಿಲಿರೋ ಜೀವರಾಶಿಗಳಿಗೂ ಇರುವಂತಹ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಗುರು ಯಾಕೆ ಇಷ್ಟೊಂದು ಮಹತ್ವಪೂರ್ಣ ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಗುರೂಜಿ ನೀಡಿದ್ದಾರೆ. ವೀಕ್ಷಕರು, ಇನ್ನೊಂದು ಪ್ರಕಟಣೆ ಇದೆ, ಗುರು ಗೋಚಾರ ಸಂತೋಷ ಸೂತ್ರ ಅಂತ ಹೇಳಿ ಈ ಒಂದು ಪುಸ್ತಕ. ಈ ಪುಸ್ತಕದ ಮೂಲಕ ಸಂತೋಷ ಸೂತ್ರ ನಿಮ್ಮ ಮನೆಗೆ ಲಭ್ಯವಾಗುವಂಥದ್ದು. ಮಾರುಕಟ್ಟೆಯಲ್ಲಿ ಈ ಪುಸ್ತಕ ನಿಮಗೆ ಲಭ್ಯವಾಗುತ್ತೆ. ಗುರುವಿನ ಕುರಿತಾದಂತಹ ಏನು ಪ್ರಭಾವಗಳಿರ್ಬೋದು, ಫಲಗಳಿರ್ಬೋದು, ಯಾವ್ಯಾವ ರಾಶಿಗೆ ಕಷ್ಟ ನಷ್ಟಗಳಿದ್ದಾವೆ, ಎಲ್ಲ ವಿಚಾರಗಳು ಈ ಪುಸ್ತಕದಲ್ಲಿ ಲಭ್ಯವಿದೆ. ಇದು ಸಂತೋಷ ಸೂತ್ರದ ಮತ್ತೊಂದು ಮುಖ ಅಂತ ಹೇಳ್ಬೋದಾಗಿದೆ. ಈಗ ಒಂದು ಪುಟ್ಟ ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.